ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಹಾಗೂ HD ಕುಮಾರಸ್ವಾಮಿ ನಡುವೆ ವಾಕ್ಸಮರ ಜೋರಾಗಿದೆ. ಬಹಿರಂಗ ಚರ್ಚೆಗೆ ಬರಲಿ ಎಂದು HD ಕುಮಾರಸ್ವಾಮಿ ಅವರ ಪಂಥಾಹ್ವಾನವನ್ನ DCM ಡಿಕೆ ಶಿವಕುಮಾರ್ ಅವರು ಸ್ವೀಕಾರ ಮಾಡಿದ್ದಾರೆ. ಎಲ್ಲಿ ಯಾವಾಗ ಅಂತ ಡೇಟ್ ಟೈಮ್ ಫಿಕ್ಸ್ ಮಾಡಲಿ ಎಂದು ಪ್ರತಿ ಸವಾಲು ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ಗೆ 3 ದಿನದಲ್ಲಿ ನೋಟಿಫಿಕೇಶನ್. ಎಚ್ಚರಿಕೆ ಪಂಥ ಆಹ್ವಾನಕ್ಕೆ DCM DKC ಕೌಂಟರ್. ಡೇಟ್ ಟೈಮ್ ಅವರೇ ಫಿಕ್ಸ್ ಮಾಡಲಿ ಎಂದು ಪ್ರತಿ ಸವಾಲ್. ಬಿಡದಿ ಟೌನ್ಶಿಪ್ ಆಗತ್ತೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಬಿಡದಿ ಭಾಗದ ರೈತರೊಂದಿಗೆ ಸಭೆ ನಡೆಸಿದ DKC ರೈತರ ಬೇಡಿಕೆಗಳನ್ನು ಆಲಿಸಿದ್ರು. 70% ರೈತರು ಜಮೀನು ಬಿಟ್ಟು ಕೊಡಲು ಸಿದ್ಧರಿದ್ದಾರೆ. 3 ದಿನದಲ್ಲಿ ನೋಟಿಫಿಕೇಶನ್ ಮಾಡಿ ಬೇಗನೆ ಪರಿಹಾರ ನೀಡ್ತೇವೆ ಅಂತ ಹೇಳಿದ್ರು. ಬಿಡದಿ ಗ್ರೇಟರ್ ಬೆಂಗಳೂರಾಗಿ ಇರುತ್ತೆ, ಕಾವೇರಿ ನೀರು ಸಪ್ಲೈ ಮಾಡ್ತೀವಿ, ಪರಿಹಾರವಾಗಿ ಅತಿ ಹೆಚ್ಚು ಹಣ ಕೊಡ್ತೇವೆ ಅಂತ ಹೇಳಿದ್ರು. ಇನ್ನು 1 ಇಂಚು ಭೂಮಿಯನ್ನ ಬಿಟ್ಟು ಕೊಡಲ್ಲ ಅಂತ ಪಂಥಾಹ್ವಾನ ನೀಡಿದ್ದ HD ಕುಮಾರಸ್ವಾಮಿಗೆ DCM DK ಶಿವಕುಮಾರ್ ಕೌಂಟರ್ ನೀಡಿದ್ರು. ಕುಮಾರಸ್ವಾಮಿ ಅವಧಿಯಲ್ಲೇ ಬಿಡದಿ ಟೌನ್ಶಿಪ್ಗೆ ನೋಟಿಫಿಕೇಶನ್ ಮಾಡಿ ರೆಡ್ ಝೋನ್ ಮಾಡಿದ್ರು. ಪಾಪ ಈಗ ಕುಮಾರಸ್ವಾಮಿ ಪಂಥಾಹ್ವಾನ ನೀಡಿದ್ದಾರೆ. ನಾನು ರೆಡಿ ಇದ್ದೇನೆ, ಡೇಟ್ ಟೈಮ್ ನೀನೇ ಫಿಕ್ಸ್ ಮಾಡ್ಲಿ, ನೀನು ಯಾವತ್ತು ಹೇಳ್ತೀಯೋ ಆವಾಗ ನಾನು ಬರ್ತೀನಿ, ಅಸಂಬದ್ಧ ಪದ ಬಳಕೆ ಮಾಡದೆ ಮಾತನಾಡ್ತೀನಿ ಅಂತ ತಿರುಗೇಟು ನೀಡಿದ್ರು. ಟೌನ್ಶಿಪ್ ಹೆಸರಿನಲ್ಲಿ ಭೂಮಾಫಿಯಾ ನಡೀತಿದೆ ಅಂತ HD ದೇವೇಗೌಡರ ಆರೋಪಕ್ಕೂ DK ಶಿವಕುಮಾರ್ ಕೌಂಟರ್ ನೀಡಿದ್ರು. ದೇವೇಗೌಡರು ಮೋದಿಗೆ ಪತ್ರ ಬರೆಯಬೇಕಿತ್ತು, ಅಧಿಕಾರದಲ್ಲಿ ಇರೋದು ಅವರೇ ಅಲ್ವಾ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಯಾಕೆ ಪತ್ರ ಬರೆದ್ರೋ ಗೊತ್ತಿಲ್ಲ. ಕುಮಾರಸ್ವಾಮಿ ಜೊತೆ ದೇವೇಗೌಡರು ಪಂಥಾಹ್ವಾನಕ್ಕೆ ಬರಲಿ ಅಂತ ತಿರುಗೇಟು ನೀಡಿದ್ರು. ಜನಕ್ಕೆ ಎಲ್ಲ ಕೇಳ್ಕೊಂಡದಕ್ಕೆ 8,000 ಅಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳೋದು. ನಮ್ಮ ಅಧಿಕಾರಿಗಳು ಯಾರು ಒಪ್ಪಲಿಲ್ಲ. ಕೊನೆಗೆ ಬಾಲಣ್ಣ ಇವರೆಲ್ಲ ಸೇರಿ ಗಲಾಟೆ ಮಾಡೋದಕ್ಕೆ ಈ ರೇಟ್ನ, ಇದಾದ್ಮೇಲೆ ಈ ರೇಟ್ ಏನು ಫಿಕ್ಸ್ ಮಾಡಿದೀವಿ ಇದಕ್ಕೆ ಡೆವಲಪ್ಮೆಂಟ್ಗೆ ಅಷ್ಟೇ ದುಡ್ಡು ಖರ್ಚಾಯ್ತದೆ. ಬರೀ ಸೈಟ್ ಮಾಡಕ್ಕ, ನೀವೆಲ್ಲ ಸೈಟ್ಗೆ ಲೆಕ್ಕ ಹಾಕೋಬೋದಷ್ಟೇ, ಸೈಟ್ಗೆ ಅಷ್ಟೇ ಅಂತ. ಈ ಬಗ್ಗೆ ಹಾಸನದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಬಿಡದಿ ಬಳಿ GBIT ಪ್ರಾಜೆಕ್ಟ್ ಮಾಡೋಕೆ ಹೊರಟಿದ್ದಾರೆ. DKC ಸಭೆಯಲ್ಲಿ ಯಾರಾದ್ರೂ ಹಸಿರು ಶಾಲ್ ಧರಿಸಿದ್ರ? ಬ್ರೋಕರ್ ಅನ್ನ ಕರೆದು ಕಾಟಾಚಾರದ ಅಭಿಪ್ರಾಯ ಸಂಗ್ರಹ ಸಭೆ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ದಂಧೆಕೋರರು, ದಲ್ಲಾಳಿಗಳು ಅಂತ ಕಿಡಿಕಾರಿದ್ರು. ಅಲ್ಲದೆ ವಿಪಕ್ಷ ನಾಯಕ ಆರ್ಶೋ ಕೂಡ ಕಿಡಿಕಾರಿ, ಬಿಡದಿ ರೈತರ ಭೂಮಿ ಸ್ವಾಧೀನ ಕ್ಷಮ ಅಪರಾಧ, ಟೌನ್ಶಿಪ್ ಮಾಡಿದ್ರೆ ಅದು ರೈತರ ಸಮಾಧಿ ಮೇಲೆ ಮಾಡಿದಂತೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಜಮೀನನ್ನ ಅಕ್ವೈರ್ ಮಾಡಿ ರೈತರನ್ನ ಬೀದಿಗೆ ತರ್ತಾ ಇದ್ರು. ಇವತ್ತು ಸಭೆ ಮಾಡಿದ್ರ, ಯಾರೋ ನಿಮ್ಗೆ ಬೇಕಾದವ್ರು 4 ಜನನ ಬಟ್ಟೆ ಹಾಕ್ಬಿಟ್ಟು ಕರ್ಕೊಂಡ್ ಬಂದಿದ್ರು. ಅದ್ರ ನಿಜವಾದ ರೈತರು, ನಾನು 2 ಬಾರಿ ಅವ್ರಿಗೆ ಹೋಗಿ ಬೆಂಬಲ ಮಾಡಿದ್ದೀನಿ. ಆ ಧರಣಿಯಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ. ಅಲ್ಲಿರುವಂತ ರೈತರು ಈ ಜಮೀನನ್ನ ಕೊಡಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಬಲವಂತವಾಗಿ ಈಗಾಗಲೇ ಬೆಂಗಳೂರಲ್ಲಿ ಖಾಲಿ ಇರೋ ಸೈಟ್ಗಳು, ಲಕ್ಷಾಂತರ ಸೈಟ್ಗಳು ಖಾಲಿ ಬಿದ್ದಿದೆ. ಇನ್ನ ಕೆಂಪೇಗೌಡ ಲೇಔಟ್ ಅಲ್ಲೂ ಖಾಲಿ ಇದೆ, ಶಿವರಾಮ ಕಾರಂತ ಲೇಔಟ್ ಅಲ್ಲೂ ಖಾಲಿ ಹೊಡಿತಾರೆ. ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ ಮಾಡಕ್ ಹೊರಟಿದಾರಲ್ಲ, ಇಷ್ಟೆಲ್ಲ ಮೊನ್ನೆ ಕುಮಾರಣ್ಣ ಅವರು ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡಿ, ದೇವೇಗೌಡರು ಸಾಹೇಬರು ಪ್ರೆಸ್ ಅಡ್ರೆಸ್ ಮಾಡಿದ ಮೇಲೆ ಒಳಗಡೆ ಈಗ ತಳಮಳ ಶುರುವಾಗಿ ಇವತ್ತು ಒಂದು 30 ಜನವೋ 40 ಜನವೋ ರೈತ ಮುಖಂಡರು ಅಂತ ಕರೆಸಿದ್ರಲ್ಲ ಸರ್. ಡೆಲ್ಲಿ ನಮ್ಮ ಬೆಂಗಳೂರಲ್ಲಿ ನೋಡಿದ್ರ ಅವ್ರ ಕಚೇರಿಲಿ ರೈತ ಮುಖಂಡ್ರ ಮುಖವ ಅದು ರೈತ ಥರ ಕಂಡ್ರ ಅವರು. ಯಾವ ರಿಯಲ್ ಎಸ್ಟೇಟ್ ದಂಧೆಕೋರರು, ದಲ್ಲಾಳಿಗಳನ್ನ ಯಾವನಾದ್ರೂ ಹೋಗ್ಲಿ ಹಸಿರು ಶಾಲ್ ಧರಿಸಿದ್ರೇನ್ರಿ? ಒಟ್ನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ DK ಹಾಗೂ HDK ನಡುವೆ ಜಟಾಪಟಿ ಜೋರಾಗಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ತೀವ್ರ ವಿರೋಧದ ನಡುವೆ ನೋಟಿಫಿಕೇಶನ್ ಹೊರಡಿಸಲು DK ಶಿವಕುಮಾರ್ ಮುಂದಾಗಿದ್ದಾರೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.